ಸಕ್ಕರೆ ಇದು ಹಾನಿಕಾರಕ ರೀ, ಶುಗರ್ ಆಗೋದು ಕಾರಣ. ಅದಕ್ಕಾಗಿ ಇವೆಲ್ಲ ನೆಲೆಯಲ್ಲಿ ಅದೇನೂ ಇರಲಿ, ಅದು ನಿಮ್ಮ ವಿಚಾರಕ್ಕೆ ಬಿಟ್ಟಂಥದ್ದು. ಬಟ್ ಇಲ್ಲಿ ವಿಚಾರ ಏನಪ್ಪ ಅಂತಂದ್ರೆ ನೀವು MSP ಕಾನೂನು ಮಾಡಬೇಕು ಅನ್ನೋದು ಭಾಳಷ್ಟು ಜನರು ಒತ್ತಡ. ಮತ್ತು ಪ್ರತಿ ಹಳ್ಳಿಗೂ, ಪ್ರತಿ ಪಂಚಾಯತಿ, ಹಳ್ಳಿ ಅನ್ನೋಕ್ಕಿಂತ ಪಂಚಾಯತಿಗೆ ಒಂದು ಗೋಡಾವನ್, ಆ ಗೋಡಾವನ್ ಆ ಪಂಚಾಯತಿ ಅಂಡರ್ದಲ್ಲಿ ಇಟ್ಟರಪ್ಪ ಅಂತಂದ್ರೆ ಜೊತೆಗೆ ಕೈಗಾರಿಕೆಗಳ ಸಲುವಾಗಿ ಮಾನ್ಯಷ್ಟೇನೋ ಬಂತು, ಡಿಸ್ಕಷನ್ ಇಲ್ಲ. ಆ ಕೈಗಾರಿಕೆಗಳ ಸಹಿತ ಅಲ್ಲಿ ಲಾಭ, ಅದರದ್ದೇನು ತೆರಿಗೆ ಟ್ಯಾಕ್ಸ್ ಇಲ್ಲ, ಆ KIADBಗೆ ಹಚ್ಚಲಾರ್ದು, ಕೈಗಾರಿಕಾ ಇದಕ್ಕೆ ಒಂದು ಇಲಾಖೆಗೆ ಕಳಿಸಲಾರ್ದ ಅಲ್ಲಿಯೇ ಒಂದು ತೆರಿಗೆಯನ್ನು ಆ ಒಂದು ಪಂಚಾಯತಿ ಸೇರುವಂಗೆ ಮಾಡಿದ್ದೀರಪ್ಪ ಅಂತಂದ್ರೆ ಪಂಚಾಯತಿ ಸ್ಟ್ರಾಂಗ್ ಆಗ್ತದೆ. ಅದು ತಮ್ಮ ಅರ್ಥ ನೆಲೆ ಮೇಲೆ ತಾವು ಗಟ್ಟಿ ನಿಂತರೆ ನೀವು ಅವ್ರಿಗೆ ಸಾಲ ಮನ್ನಾ ಮಾಡಿರಿ, ಮತ್ತೊಂದು ಮನ್ನಾ ಮಾಡಿರಿ ಕೇಳೋ ಪ್ರಶ್ನೆ ಬರೋದಿಲ್ಲ. ಅದಕ್ಕಾಗಿ ಒಂದು ಕೆರೆ, ಎರಡನೇದ್ದು ಗೋಡಾವನ, ಮೂರನೇದ್ದು ಈ ಒಂದು ಟ್ಯಾಕ್ಸ್ ಅವ್ರವ್ರಿಗೆ ಬಿಡುವಂಥ ಕೆಲಸಗಳನ್ನ ಮಾಡಿದಿರಪ್ಪ ಅಂದ್ರೆ, ಮತ್ತು MSP ಕಾನೂನು ಮಾಡಿದ್ರೆ ಅಂದ್ರೆ ನೀವು ಇತಿಹಾಸದಲ್ಲಿ ಉಳಿದು ಹೋಗ್ತೀರಿ ಅನ್ನೋದು ಅಷ್ಟ ಸತ್ಯ. ಮತ್ತು ಪಂಚಮಸಾಲಿಯವರಿಗೆ ಅವ್ರಿಗೆ ಪಾಪ ಅನಗತ್ಯ ಯಾರ್ಯಾರೋ ಮಿಸ್ಗೈಡ್ ಮಾಡ್ತಾಯಿದ್ರು, ಅದನ್ನು ನೀವು ತಪ್ಪಿಸಿದ್ರಿ. ಮತ್ತು ಇವನು ಯತ್ನಾಳ್ ಸಹಿತ ಚೇಂಜ್ ಮಾಡಿದ್ದಾರೆ ತಮ್ಮ ಟೋನನ್ನು. ನಮಗೆ 2A ಏನು ಬೇಕಾಗಿಲ್ಲ, 2D 2C ಕೋರ್ಟ್ ನಮಗೆ ಅಂತ ಇದ್ದಾರೆ. ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಏನು ಡಿಸಿಷನ್ ಮಾಡ್ತದೆ. ಅವ್ರು ಹೋರಾಟ ಯಾವ ರೀತಿ ಮಾಡ್ತಾರೆ. ಅದನ್ನು ಆ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಮಾತ್ರ ದಿಟ್ಟ ನಿರ್ಧಾರ ಅಂತ ಈ ಒಂದು ನಿರ್ಧಾರ ಅವರು ಟೀಕಾ ಮಾಡಿದ್ರೆ. ಇವತ್ತು 2,000 ಕೋಟಿ ಇಟ್ರಿ. ಹಾಗೆ ಇವತ್ತು ಎಲ್ಲ ರೈತರಿಗೆ ಅನುಕೂಲ ಆಗುವಂಥ ಅಗ್ದಿ ಸಿಂಪಲ್ ಗೋಡಾವನ ಒಂದು ಇದಕ್ಕೆ ಪಂಚಾಯತಿ ಜೊತೆಗೆ ಒಂದು ಕೆರೆನೋ ಮತ್ತು ನೀರಿನ ವ್ಯವಸ್ಥೆ ಮಾಡಿರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಎರಡು ರೀತಿ ಲಾಭ ಆಗ್ತದೆ. ಒಂದು ಮಾರ್ಕೆಟ್ ಸಿಗ್ತದೆ ರೈತರಿಗೆ. ಎರಡನೇದಾಗೆ ತಮ್ಮ ಬೆಳೆಗೆ ಮುಖ್ಯವಾಗಿ ಬೇಕಾದ್ರೆ ನೀರಿದ್ರೆ ನೀವು ಕಲ್ಲಾಗ್ಸೋದು ಬೆಳೆ ಬೆಳಿಬೋದು, ಅವ್ರು ಬೆಳೆ ಬೆಳೆದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಇದು ಇವತ್ತಿನ ಸಿದ್ದರಾಮಯ್ಯ ಮೇಲಿನ ಒಂದಿಷ್ಟು ಚರ್ಚೆ. ಸಿದ್ದರಾಮಯ್ಯ ನಾಯಕರು ಹಿಂದೂ ಅದಾರ ಮುಂದೆ ಉಳಿಯುವಂಥ ಒಂದು ಕೆಲಸ ಮಾಡಿ ಅನ್ನೋದು ನಮ್ದು ಒತ್ತಡ, ಪ್ರೀತಿಯ ಒತ್ತಡ. ಇದು ನಿಮ್ಗೆ ಲೈಕ್ ಆಗ್ಬೋದಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ, H16 ನ್ಯೂಸ್ ಅಥವಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.